41st ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ವಾಟರ್ ಈಸ್ ಹೀಟೆಡ್ ಟು 240 ಡಿಗ್ರಿ ಸೆಂಟಿಗ್ರೇಡ್ at constant pressure. When the heating of the water is continued, the temperature of water is increasing at the rate of 40 degree per minute. ಓಕೆ, ಅವ್ರು ಕೊಟ್ಟಿರೋದು ಏನಂತಂದ್ರೆ ಓಕೆ ಫಸ್ಟ್ 240 ಡಿಗ್ರಿ ವರೆಗೆ ಹೀಟ್ ಮಾಡಿದ್ದಾರೆ. ಓಕೆ, 240 ಡಿಗ್ರಿ ವರೆಗೆ ಹೀಟ್ ಮಾಡಿದ್ದಾರೆ. ಓಕೆ, ಆಮೇಲೆ ಮತ್ತೆ ಹೀಟಿಂಗ್ ಕಂಟಿನ್ಯೂ ಮಾಡಿದ್ರೆ ಓಕೆ ಎವ್ರಿ ಮಿನಿಟ್ ಅದು 40 ಡಿಗ್ರಿ ಸೆಂಟಿಗ್ರೇಡ್ ರೈಸ್ ಆಗ್ತಾ ಇದೆ. ಸೊ ಎವ್ರಿ ಮಿನಿಟ್ ಎಷ್ಟು 40 ಡಿಗ್ರಿ ಅಂದ್ರೆ ನೆಕ್ಸ್ಟ್ ಮಿನಿಟ್ 280 ಇರುತ್ತೆ, ಅದರ್ ನೆಕ್ಸ್ಟ್ ಮಿನಿಟ್ 320 ಇರುತ್ತೆ. ಇದೇ ತರ ಕಂಟಿನ್ಯೂ ಮಾಡಿದ್ದಾರೆ. ಓಕೆ, ಸೊ ಅವ್ರು ನಮಗೆ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಫೈಂಡ್ ಹೌ ಮೆನಿ ಮಿನಿಟ್ಸ್ ಆರ್ ರಿಕ್ವೈರ್ಡ್ ಫಾರ್ ವಾಟರ್ ಟು ರೀಚ್ 1000 ಡಿಗ್ರಿ. ಹಿಂಗೆ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ 1000 ಡಿಗ್ರಿ ಎಷ್ಟು ಮಿನಿಟ್ ಅಲ್ಲಿ ರೀಚ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನೀವು ಈ ಸಿಚುವೇಶನ್ ನೋಡಿದ್ರೆ ಡಿಫ್ರೆನ್ಸ್ ಎಲ್ಲ 40 ಇದೆ. ಸೊ ಇದು ನಥಿಂಗ್ ಬಟ್ ಎ ಪಿ ಇದೆ. ಓಕೆ, ಎ ಪಿ ಇದೆ. ಸೊ ನಾವು ಜಸ್ಟ್ ಇದ್ರದ್ದು ಎನ್ ವ್ಯಾಲ್ಯೂ ಕಂಡಿಡಿದ್ ಬಿಟ್ರೆ ಎಷ್ಟು ಮಿನಿಟ್ಸ್ ಅಲ್ಲಿ 1000 ಡಿಗ್ರಿ ರೀಚ್ ಆಗುತ್ತೆ ಅಂತ ಹೇಳ್ಬಿಡ್ಬೋದು. ಸೊ ಈಗ ನಾವು ಜಸ್ಟ್ ನಥಿಂಗ್ ಬಟ್ ಏನು ಎನ್ ಕಂಡಿಬೇಕು. ಸೊ ಎ ವ್ಯಾಲ್ಯೂ ಏನಿಲ್ಲ, ಎ ವ್ಯಾಲ್ಯೂ 240, ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ A2 ಮೈನಸ್ A1, ಇದು A1 ಇದು A2. ಸೊ ಡಿ ಇಸ್ ಈಕ್ವಲ್ ಟು ಏನಾಯ್ತು 280 ಮೈನಸ್ 240. ಸೊ ಡಿ ವ್ಯಾಲ್ಯೂ ಏನು 40 ಆಯ್ತು. ಓಕೆ, ಸೊ ಈಗ ನಾವು ಏನು ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು. ಓಕೆ, ಈಗ ಎ ಎನ್ ಲಾಸ್ಟ್ ಟರ್ಮ್ ಏನು 1000. ಓಕೆ, ಎ ಎನ್ ಕೂಡ ಗೊತ್ತಾಯ್ತು. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎ ಎನ್ ಏನು 1000, ಎ ಬಂದ್ಬಿಟ್ಟು 240 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನು 40. ಓಕೆ, ಈ ಪ್ಲಸ್ 240 ಈ ಕಡೆ ಹೋದ್ರೆ ಏನಾಗುತ್ತೆ 1000 ಮೈನಸ್ 240 ಆಗುತ್ತೆ ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 40. ಓಕೆ, ಸೊ 1000 ಅಲ್ಲಿ 240 ಹೋದ್ರೆ ಏನಾಗುತ್ತೆ 760 ಉಳಿಯುತ್ತೆ. ಹೌದಾ, ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 40. ಈ ಇಂಟು 40 ಈ ಕಡೆ ಹೋದ್ರೆ ಡಿವೈಡ್ ಬೈ 40 ಆಗುತ್ತೆ. 0 0 ಕ್ಯಾನ್ಸಲ್, 4 1 ಜಾ 4 ಎಷ್ಟು ಉಳಿತು 3 ಉಳಿತು. 36 ಬರ್ಬೇಕಂದ್ರೆ 4 9 ಜಾ 36 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಆಗುತ್ತೆ. ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತು 19 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಓಕೆ, ಸೊ ಇದನ್ನ ಉಲ್ಟಾ ಬರೆದ್ರೆ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 19, ಎನ್ ಇಸ್ ಈಕ್ವಲ್ ಟು 19 ಮೈನಸ್ 1 ಹಾಕಿದ್ರೆ ಪ್ಲಸ್ 1, ಎನ್ ಇಸ್ ಈಕ್ವಲ್ ಟು 20. ಅಂದ್ರೆ ನಥಿಂಗ್ ಬಟ್ ಇನ್ 20 ಮಿನಿಟ್ಸ್ ಓಕೆ, ಸೊ ಇಟ್ ಟೆಂಪರೇಚರ್ ರೀಚರ್ಸ್ 1000 ಡಿಗ್ರಿ ಅಂತ ಬರಿಬಹುದು. ಇಟ್ ಟೆಂಪರೇಚರ್ಸ್ get rise to temperature increases to 1000 ಡಿಗ್ರಿ ಸೆಂಟಿಗ್ರೇಡ್ ಅಂತ ಬರೆದ್ಬಿಡ್ರಿ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನು ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.